ನಾನು ಶರಣ್ ಐಟಿ ಕಲಬುರಗಿ ಸಾಮಾಜಿಕ ಕಾರ್ಯಕರ್ತ. ಇವತ್ತಿನ ದಿವಸ ಕಾರ್ಪೊರೇಷನ್ ಕಮಿಷನರ್ ಅಂದರೆ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಕಲಬುರಗಿಯಲ್ಲಿ ಒಂದು ದೊಡ್ಡ ಘೋಟಾಳ ಆಗಿದೆ. ಏನಂದರೆ 1 ಕೋಟಿ ಸುಮಾರು 1,30,00,000 ಹಣವನ್ನು ಯಾರ್ದೋ ಬೇನಾಮಿ ಅಕೌಂಟಿಗೆ ಹೋಗಿದೆ. ಏನಂತಂದರೆ 3 ಚೆಕ್ಕು, ಒಂದು 36 ಲಕ್ಷ, ಒಂದು 46 ಲಕ್ಷ, ಒಂದು 49 ಲಕ್ಷ. ಈ 3 ಚೆಕ್ಸ್ಗಳನ್ನು ಯಾವುದೋ ಒಂದು ಬೇನಾಮಿ ಅಕೌಂಟಿಗೆ ಕಾರ್ಪೊರೇಷನ್ ಸಿಗ್ನೇಚರ್, ಕಮಿಷನರ್ ಸೈನ್ ಸಿಗ್ನೇಚರ್ ಆಗಿಬಿಟ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಯಾಂಕಿಂದ 3 ಅಕೌಂಟಿಗೆ ಹೋಗುತ್ತೆ. ಅದು ಕಾರ್ಪೊರೇಷನ್ ಅವರು ಮೊನ್ನೆ ದಿವಸ FIR ಮಾಡಿದ್ದಾರೆ. ನಾನು ಇಷ್ಟು ಕೇಳಕ್ಕೆ ಇಷ್ಟಪಡ್ತೀನಿ, ಮಹಾನಗರ ಪಾಲಿಕೆ ಕಮಿಷನರ್ ಅವರು ತಾವು ತಮಗೆ ಗೊತ್ತಿಲ್ಲದೇನೆ ಯಾವುದೇ ಒಂದು ಕಾಮಗಾರಿ ಮಾಡಲ್ದೇನೆ ತಮ್ಮದು 3 ಚೆಕ್ಸ್ ಹೆಂಗೆ ಹೋಗುತ್ತೆ, ಯಾರ್ದೋ ಬೇನಾಮಿ ಹೆಸರಿಗೆ ಹೋಗುತ್ತೆ, ಅವ್ರು ಯಾವುದೇ ಒಂದು ಕೆಲಸ ಮಾಡಿರೋದಿಲ್ಲ, ಅಂದರೆ ಡೈರೆಕ್ಟ್ ಅವ್ರದ್ದು ಅಕೌಂಟಿಗೆ ಹೋಗುತ್ತೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕಾರ್ಪೊರೇಷನ್ ಕಮಿಷನರ್ IAS ಆಫೀಸರ್ ಇದ್ದವರು ಈ 3 ಚೆಕ್ಸ್ ಹೋಗೋವರೆಗೂ ಏನು ಮಾಡ್ತಿದ್ರು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಪೊರೇಷನ್ ಕಮಿಷನರು ಅಕೌಂಟೇಬಲ್ ಇದ್ದಾರೆ, ಟ್ರಾನ್ಸ್ಪರೆಂಟ್ ಇರಬೇಕು ಮತ್ತು ರೆಸ್ಪಾನ್ಸಿಬಲ್ ಇರಬೇಕು. ಈ ರೀತಿ 1,30,00,000 ಹಣ ಕಾರ್ಪೊರೇಷನ್ ಅಕೌಂಟಿಂದ ಹೋಗುವವರೆಗೂ ಅವ್ರು ಏನು ಮಾಡ್ತಿದ್ರು? ಈಗ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಚಾರ್ಜ್ ಇದ್ದಾರೆ, ಯಾರಂದರೆ RP ಜಾಧವ್ ಅವರು. ಕಳೆದ ಸುಮಾರು ತಿಂಗಳಿಂದ ಕಾರ್ಪೊರೇಷನ್ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಯಾರೂ ಫುಲ್ ಟೈಮ್ ಅಕೌಂಟ್ ಆಫೀಸರು ಅಕೌಂಟ್ ಸೂಪರ್ಡೆಂಟ್ ಇಲ್ಲ. ಅವರು ಮುಂಚೆ ಇರೋರು ಟ್ರಾನ್ಸ್ಫರ್ ಆದಮೇಲೆ RP ಜಾಧವ್ ಅವರಿಗೆ ಅಡಿಷ್ನಲ್ ಚಾರ್ಜ್ ಕೊಟ್ಟಿದ್ದಾರೆ. ನಾನು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೇಳಕ್ಕೆ ಇಷ್ಟಪಡ್ತೀನಿ, ಕಳೆದ ಹಲವಾರು ತಿಂಗಳಿಂದ ಪೋಸ್ಟ್ ವೆಕೆಂಟ್ ಇದ್ರೂ ತಾವು ಯಾಕೆ ಫುಲ್ಫಿಲ್ ಮಾಡಿಲ್ಲ? ಮತ್ತು ಯಾರು ಅಕೌಂಟ್ ಎಕ್ಸ್ಪರ್ಟ್ ಇರ್ತಾರೆ, ನಾಲೆಜ್ ಇರ್ತಾರೆ, ಮುಂಚೆ ಇದೇ ಫೀಲ್ಡ್ ಅಕೌಂಟಲ್ಲಿ ಕೆಲಸ ಮಾಡಿದವರು ಈ ಇಲಾಖೆ ನಿರ್ವಹಿಸ್ತಿದ್ದಾಗ ಈ ರೀತಿ ಯಾವುದೇ ತಪ್ಪಾಗಲ್ಲ. ನೀವು ಯಾರ್ಯಾರಿಗೋ ಚಾರ್ಜ್ ಕೊಡ್ತೀರಿ, ಅದು ಕೊಡ್ರಿ 4 ದಿನ 8 ದಿನ 15 ದಿನ ಬರತನ. ಲಾಂಗ್ ಟರ್ಮ್ ಕೊಡ್ತೀರಿ 4 ಚಾರ್ಜ್ ಒಬ್ಬೊಬ್ಬರಿಗೆ, ಮತ್ತು ಅದನ್ನು ಅಕೌಂಟ್ಸು ಅಂದಾಗ ಹೇಗೆ? ಈ ಥರನೇ ತಪ್ಪು ಕೆಲಸಗಳಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನು ನನ್ನ ಡಿಮಾಂಡ್ ಅಂತಂದರೆ ಕೂಡಲೇ ಕಾರ್ಪೊರೇಷನ್ ಕಮಿಷನರ್ ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು, ಮತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾಕಂದರೆ ಇದು ಒಂದೇ ಅಂತಲ್ಲ, ಇದು ಬಿಟ್ಟು ಇದು ಬೆಳಕಿಗೆ ಬಂದಿರುವಂಥ 3 ಚೆಕ್ಕು, ಇದು ಬಿಟ್ಟು ಸುಮಾರು ಚೆಕ್ಸ್ ಆಗಿರ್ಬೋದಲ್ವ. ಅದಕ್ಕೋಸ್ಕರ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಅಕೌಂಟ್ಸು ಒಂದು 15-20 ಅಕೌಂಟ್ ಇದೆ, ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ದೊಡ್ಡ ಮಟ್ಟದ ತನಿಖೆಯಾಗಿ ಆಡಿಟ್ ಆಗಬೇಕು. ಆವಾಗ ಮಾತ್ರ ಇದು 1,30,00,000 ಅಲ್ಲ, ಇನ್ನು ಯಾವ ಎಷ್ಟೆಷ್ಟೋ ಕೋಟಿ ಹೊರಗೆ ಬರ್ಬೋದು, ಫ್ರಾಡ್ ಆಗಿರ್ಬೋದು. ಅದಕ್ಕೋಸ್ಕರ ಕೂಡಲೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಮತ್ತು ನಗರಾಭಿವೃದ್ಧಿ ಸಚಿವರು ಬೈರೇತಿ ಅವರು ಈ ಕೂಡಲೇ ಗಮನ ಹರಿಸಿ ಉನ್ನತ ಮಟ್ಟಿಗೆ ತನಿಖೆ ಕೊಡಬೇಕಂತ ನಂದು ರಿಕ್ವೆಸ್ಟ್ ಇದೆ. ಧನ್ಯವಾದಗಳು.